ಮಾಡ್ತಾರಪ್ಪ. ಅಲ್ಲಿಗೆ ಆ ಸುದ್ದಿ ಬಿಟ್ಬಿಡೋಣ. ಇನ್ನು ಸೊರಬದಲ್ಲಿ ಸಹೋದರರ ನಡುವಿನ ಸಮರಕ್ಕೆ ಸಹೋದರಿ ಎಂಟ್ರಿ, ಕಾಂಗ್ರೆಸ್ಗೆ ಸೇರ್ಪಡೆ ಆದರು ಗೀತಾ ಶಿವರಾಜ್ ಕುಮಾರ್. ಇದಾದ ನಂತರ ಸಹಜವಾಗಿ ನಾವು ಊಹೆ ಮಾಡ್ಬೋದು, ಮಧು ಬಂಗಾರಪ್ಪ ಅವ್ರ ಪರವಾಗಿ ಪ್ರಚಾರ ಮಾಡ್ತಾರೆ ಶಿವರಾಜ್ ಕುಮಾರ್. ಇಲ್ಲಿ ಅಣ್ಣನ ವಿರುದ್ಧ ಅಕ್ಕ ತಮ್ಮ ಒಂದಾದ್ರು. ಕುಮಾರ್ ಬಂಗಾರಪ್ಪ ಅವರು ಒಂದು ಕಡೆ, ಮಧು ಬಂಗಾರಪ್ಪ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಕಡೆ. ಈ ಒಂದು ಪೈಪೋಟಿಯಲ್ಲಿ, ಮನೆಯಲ್ಲೇ ನಡೀತಿರುವಂಥ ಈ ಒಂದು ಪೈಪೋಟಿಯಲ್ಲಿ ಯಾರು ಮುಂದಿದ್ದಾರೆ? ಶಿವರಾಜ್ ಕುಮಾರ್ ಅವರು ಪ್ರಚಾರ ಮಾಡೋದ್ರಿಂದ ಉಪಯೋಗ ಆಗುತ್ತಾ ಮಧು ಬಂಗಾರಪ್ಪ ಅವ್ರಿಗೆ? ನಾವು ತಿಳ್ಕೋಬೇಕು. ಈ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಗೆದ್ದಿದ್ದಾರೆ, ಹಾಲಿ ಶಾಸಕರಿದ್ದಾರಲ್ಲಿ. ಅವ್ರನ್ನ ಸೋಲಿಸಬೇಕು ಅನ್ನೋದು ಮಧು ಬಂಗಾರಪ್ಪ ಅವ್ರ ಉದ್ದೇಶ. ಇದ್ರ ಹಿಂದೆ ಒಮ್ಮೆ ಗೀತಾ ಶಿವರಾಜ್ ಕುಮಾರ್ ಅವರು ಇದೇ ಲೋಕಸಭೆಯಲ್ಲಿ, ಶಿವಮೊಗ್ಗ ಲೋಕಸಭೆಯಲ್ಲಿ JDSನ ಅಭ್ಯರ್ಥಿ ಆಗಿರ್ತಾರೆ. ಅವತ್ತಿನ ದಿನ ಮಧು ಬಂಗಾರಪ್ಪ ಅವರು JDS ಅಲ್ಲಿರ್ತಾರೆ. ಅವತ್ತಿನ ದಿನ ಅವರು ಯಡಿಯೂರಪ್ಪನವ್ರ ವಿರುದ್ಧ ಸ್ಪರ್ಧೆ ಮಾಡಿರ್ತಾರೆ. ಪ್ರಶ್ನೆ ಇರೋದು, ಮಧು ಬಂಗಾರಪ್ಪ ಅವರು ಗೀತಾ ಶಿವರಾಜ್ ಕುಮಾರ್ ಅವರು ಇದೇ ಮೊದಲನೇ ಬಾರಿಗೆ ಅಕ್ಕ ತಮ್ಮ ಒಂದಾಗಿಲ್ಲ. ಇದಕ್ಕೂ ಹಿಂದೆನೂ ಒಂದಾಗಿದ್ರು, ಈ ಬಾರಿಯೂ ಒಂದಾಗಿದ್ದಾರೆ. ಆದರೆ ಈ ಬಾರಿ ಒಂದಾಗೋದ್ರ ಪರಿಣಾಮ BJPಯ ಅಭ್ಯರ್ಥಿ ಮೇಲೆ ಹೇಗೆ ಬೀಳುತ್ತಾ ಇಲ್ವಾ ಅನ್ನೋದು ನಮ್ಮ ಮುಂದೆ ಇರೋ ಪ್ರಶ್ನೆ. ಚಿದಾನಂದ್ ಗೀತಾ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ. ಒಂದು ಸ್ಟಾರ್ ಪ್ರಚಾರಕರು ಕೂಡ ಆಟೋಮೆಟಿಕ್ ಆಗಿ ಪಕ್ಷ ಸೇರಿದಂತಾಯ್ತು. ಈಗ ಕಿಚ್ಚ ಸುದೀಪ್ ಅವರು ಕಾಂಗ್ರೆಸ್ಗೂ ಪ್ರಚಾರ ಮಾಡ್ತಾರೆ ಅಂತ ಇವತ್ತಷ್ಟೇ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರಶ್ನೆ ಬೇರೆ, ಶಿವರಾಜ್ ಕುಮಾರ್ ಅವರು ಬಂದ್ಬಿಟ್ರಿ. ಇವಾಗ ಅಲ್ಲಿ ಒಂದು ಜಾತಿ ಆ್ಯಂಗಲ್ ಇದೆ, ಈಡಿಗ. ಆದರೆ ಅಂಥದ್ದೇನು ವರ್ಕ್ ಆಗಲ್ಲ, ಯಾಕಂದರೆ ಈಡಿಗ ವರ್ಸಸ್ ಈಡಿಗ ಇದೆ ಅಲ್ಲಿ. ಆದರೆ ಸ್ಟಾರ್ ವ್ಯಾಲ್ಯೂ ಬಂದ್ಬಿಡ್ತಲ್ಲ, ಇದು ಸೀಟಿನ ಗೆಲ್ಸೋ ಅಂತ ಸ್ಟಾರ್ ವ್ಯಾಲ್ಯೂನ. ನಿಮಗೆ 2014ರಲ್ಲಿ ಇದೇ ಗೀತಾ ಶಿವರಾಜ್ ಕುಮಾರ್ ಅವರು JDSನ ಲೋಕಸಭಾ ಅಭ್ಯರ್ಥಿಯಾಗಿದ್ದರು. ರೈಟ್. ಇದೇ ಶಿವರಾಜ್ ಕುಮಾರ್ ಕೂಡ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರವನ್ನು ಮಾಡಿದರು. ಜೊತೆಗೆ ಇನ್ನೇನು ಯಡಿಯೂರಪ್ಪನವ್ರನ್ನ ಸೋಲಿಸ್ಬಿಡ್ತಾರೆ, ಗೆದ್ದೇ ಬಿಡ್ತಾರೆ ಅಂತ ಇದು. ಸಾಮಾನ್ಯವಾಗಿ ಯಾವುದೇ ಸ್ಟಾರ್ ಇರ್ಬೋದು, ಆ ಸ್ಟಾರ್ ಬಂದಾಗ ಆ ಕ್ಷಣದಲ್ಲಿ ಒಂದಷ್ಟು ಕ್ರೇಜ್ ಇರುತ್ತೆ ಜನಗಳಿಗೆ. ಸ್ಟಾರ್ ಬಂದರು ಫೋಟೋ ತೆಗೆಯೋದು, ಸೆಲ್ಫಿ ತೆಗೆಯೋದು, ಮತ್ತೊಂದು ಇರುತ್ತೆ. ನೀವು 2014ರಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು 3rd ಪ್ಲೇಸಿಗೆ ಹೋದರು, 2nd ಪ್ಲೇಸ್ ಆದರೂ ಬರ್ತಾರೆ ಅನ್ನೋದು ಒಂದು ಮಾತು. ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಆಬ್ವಿಯಸ್ಲಿ ಮಧು ಬಂಗಾರಪ್ಪ ಜೊತೆ ಇದ್ದಾರೆ, ಮಧು ಬಂಗಾರಪ್ಪನ ಪರವಾಗಿದ್ದಾರೆ. ಮಧು ಬಂಗಾರಪ್ಪಗೆ ಪ್ರಚಾರಕ್ಕೆ ಹೋಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಈ ಬಾರಿ ಚುನಾವಣೆಯಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇರೋದು. ನಿಮಗೆ ಸೊರಬ ಹಂತದಲ್ಲಿ 5 ವರ್ಷದಲ್ಲಿ ಒಂದು ಸೊರಬ ಹೋಬಳಿಯಲ್ಲಿ ತಾಲೂಕಲ್ಲಿ 17 ಜನ ತಹಸೀಲ್ದಾರರು ಚೇಂಜ್ ಆಗಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. 17 ಜನ ತಹಸೀಲ್ದಾರರು ಚೇಂಜ್ ಆಗಿದ್ದಾರೆ. ಮಧು 2013ರಲ್ಲಿ JDSನ MLA ಆಗಿದ್ದರು. ಸುಮಾರು 13,000 ಬಗರ್ ಹುಕಮ್ ಏನು ಅರ್ಜಿ ಆಗ್ತಂಥವ್ರಿಗೆ ಮನೆಗಳನ್ನು ಕೊಟ್ಟಿದ್ರು. ಆದರೆ ಅದನ್ನು ಅವರು ಆ 5 ವರ್ಷ ಆ ಟೆಂಪನ್ನು ಅವರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ 5 ವರ್ಷ ಜನರ ಜೊತೆ ಅವರು ಸರಿಯಾಗಿ ಬೆರೆಯಲಿಲ್ಲ ಅಂತ ಗಂಭೀರ ಆರೋಪ. ಅದರ ಎನ್ಕೇಶನ ಕುಮಾರ್ ಬಂಗಾರಪ್ಪ ಮಾಡಿದರು. ನಿಮಗೆ ಅಲ್ಲಿ ಅತಿ ಸಣ್ಣ ಸಮುದಾಯ ಮಡಿವಾಳರದ್ದು ಓಟ್ಸ್ ಇದೆ, ಮುಸ್ಲಿಮ್ಸ್ ಇದೆ. ಅಲ್ಲಿ ಈಡಿಗರು ಓಟು 2 ಜನ ಅಣ್ಣ ತಮ್ಮಂದರು ಡಿವೈಡ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಬಟ್ ಈಗ ಪ್ರೆಸೆಂಟ್ ಏನಂತ ಹೇಳಿದ್ರೆ ಮಧು ಬಂಗಾರಪ್ಪಗೆ ಆ್ಯಂಟಿ ಇನ್ಕಮೆನ್ಸ್ ಇದೆ ಅಂತ ಕೂಡ ಹೇಳ್ತಾರೆ. ಆದರೆ ಅದನ್ನು ಯಾವ ಮಟ್ಟಕ್ಕೆ ಮಧು ಬಂಗಾರಪ್ಪಗೆ, ಕುಮಾರ್ ಬಂಗಾರಪ್ಪಗೂ ಮತ್ತು ಮಧು ಬಂಗಾರ ವೈಯಕ್ತಿಕವಾಗಿ ಅವರು ದಾಯಾದಿ ಜಗಳ ಆಯಿತಾ. ನಾವು ಕೇಳಿದ ಸಂದರ್ಭದಲ್ಲಿ ಸಹೋದರರ ಸವಾಲು ಅಂತೇಳಿ ನಾವು ತುಂಬ ದೂರ ಆಯಿತು, ಸಹೋದರಂತ ಕರೆಬೇಡಿ, ಎದುರಾಳಿ, ಪಕ್ಷದ ವಿರೋಧಿ ಅನ್ನೋ ಮಟ್ಟಕ್ಕೆ ಬಂದಿರುವಂಥದ್ದು. ಇದು ಅಲ್ಲಿ ಆಬ್ವಿಯಸ್ಲಿ ಆ ಕ್ಷೇತ್ರದಲ್ಲಿ ಗೊತ್ತು. ಆದರೆ ಇಲ್ಲಿ ಕುಮಾರ್ ಬಂಗಾರಪ್ಪ ಕೂಡ ಒಂದು ಸವಾಲು ನಿಮಗೆ. ಯಾಕಂತ ಹೇಳಿದ್ರೆ ಕುಮಾರ್ ಬಂಗಾರಪ್ಪನವರು ಯಡಿಯೂರಪ್ಪನವರು ಗೆಲ್ಲಬೇಕಾಗಿದೆ. ಅವ್ರ ಮಗ 2024ರ ಲೋಕಸಭೆ ಚುನಾವಣೆ ಇದೆಯಲ್ಲ, ಲೋಕಸಭೆ ಚುನಾವಣೆಯಲ್ಲಿ ಸೊರಬದಲ್ಲಿ 1,82,000 ಓಟಿದೆ ಆಯಿತಾ. ನಿಮ್ಗೆ ಹೈಯೆಸ್ಟ್ ಓಟನ್ನು ಗ್ರ್ಯಾಬ್ ಮಾಡಬೇಕು. ಅಲ್ಲಿ ಒಂದಷ್ಟು ಲಿಂಗಾಯತ ಮತಗಳಿದ್ದಾವೆ. ಆ ಲಿಂಗಾಯತ ಮತಗಳು ಯಡಿಯೂರಪ್ಪ ಕಾರಣಕ್ಕಾಗಿ ಕುಮಾರ್ ಬಂಗಾರಪ್ಪ ಅವರಿಗೆ ಹಾಕಿದ್ದು. ಲಾಸ್ಟ್ ಟೈಮು ಮಡಿವಾಳರು ಮತ್ತು ಲಿಂಗಾಯತರು ಒಂದಾಗಿದ್ದ ಕಾರಣಕ್ಕೆ ಕುಮಾರ್ ಬಂಗಾರಪ್ಪರು ಗೆದ್ದರು. ಈ ಸರಿ ಪರಿಸ್ಥಿತಿ ಬೇರೆ ಇದೆ. ಮಧು ಬಂಗಾರಪ್ಪಗೆ ನೀವು ಹೇಳ್ಬೋದು ಶಿವಣ್ಣದ್ದು ಇನ್ಫ್ಲುಯೆನ್ಸ್ ಇಲ್ಲದಲೇ ಇರ್ಬೋದು, ಅಟ್ಲೀಸ್ಟ್ 1,000 ಯಾರಾದರೂ ಅವ್ರ ಫಾಲೋವರ್ಸ್ ಫ್ಯಾನ್ಸ್ ಇರ್ತಾರಲ್ಲ, ಶಿವಣ್ಣ ಬಂದು ಪ್ರಚಾರ ಮಾಡಿದ ಮುಖಾಂತರ ಪ್ರಭಾವ ಒಂದು ಸ್ವಲ್ಪ ಯಾಕಂದ್ರೆ ಇಲ್ಲ ಅಂತ ಹೇಳಕ್ ನಾವು ಆಗಲ್ಲ. ಅವ್ರದ್ದೇ ಆದ ಒಂದು ಏನು ಹೇಳ್ತಾರೆ, ನೀವು ಹೇಳ್ದಂಗೆ ಪಾಪ್ಯುಲಾರಿಟಿ ಇರುತ್ತೆ, ಇದಿರುತ್ತೆ. ಆದರೆ ಸದ್ಯಕ್ಕೆ ಇದು ಒಂಥರ ಈ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿ ಅದು ಒಂಥರ ದಾಯಾದಿ ಕದನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆಯ್ತು. ಈಗ ನಾವು ಮತದಾನ ಮಾಡೋದ್ ಮೊದಲು ಸೆಂಟಿಮೆಂಟಲ್ ಆಗಿ ಬಹುತೇಕ ಜನ 10ರಲ್ಲಿ 7 ಜನ ಒಂದು ಭಾವನೆಗೆ ಒಳಗಾಗಿನೇ ಮತದಾನ ಮಾಡುವಂಥದ್ದು. ಅಕ್ಕ ತಮ್ಮ ಒಂದು ಕಡೆ, ಇನ್ನೊಬ್ಬ ಸಹೋದರ ಇನ್ನೊಂದು ಕಡೆ, ಒಂದೇ ಮನೆ ವಿಷಯ ಬಂದಾಗ ನಮ್ಮ ಜನ ನೋಡೋದೇ ಬೇರೆ ರೀತಿ. ಈಗ ದೇವೇಗೌಡರ ಕುಟುಂಬದ ಬಗ್ಗೆ ಜನ ಹೆಂಗೆ ನೋಡ್ತಾರೆ, ಪ್ರಶ್ನೆನೇ ಬೇರೆ. ಅದು ನೋಡೋವಂಥ ಮಾನದಂಡಗಳೇ ಬೇರೆ. ಅದು ಇಲ್ಲಿ ಅಕ್ಕ ತಮ್ಮ ಒಂದಾದರೂ ಇನ್ನೊಬ್ಬರು ಮಾತ್ರ ಇನ್ನೊಂದು ಕಡೆ ಇದ್ದಾರೆ. ಇದು ಮತದಾನದ ಮೇಲೆ ಪ್ರಭಾವ ಬೀರ್ಬೋದಾ?
ಈ ಇದೇನು ಇವರ ಏನು ಭಿನ್ನಾಭಿಪ್ರಾಯ ಏನು ಹೊಸದಲ್ಲ, ನೋಡ್ಬಿಟ್ಟಿದ್ದಾರೆ ಜನಕ್ಕೆ ಯೂಸ್ ಟು ಇಟ್. ಸೊ ಅದರಲ್ಲಿ ಆದ್ರೆ ಭಾವನೆಗಳು ಅಂತ ಬಂದ್ರೆ ಆ ಭಾವನೆಗಳಿಗೆ ಈ ಸಲ ಸಮುದಾಯದ ಒಂದು ಏನು ಸಂವೇದನೆ ಅಂತ ಕಂಡು ಬಂದ್ರೆ ಈಗೇನು ಒಕ್ಕಲಿಗರು DK ಶಿವಕುಮಾರ್ ಅವರು ಅಲ್ಲಿ ಅಧ್ಯಕ್ಷರಿದ್ದಾರೆ, ಒಕ್ಕಲಿಗರು ಇವ್ರಿಗೆ ಏನು ಆಶೀರ್ವಾದ ಇದೆ ಅನ್ನೋ ತರ ಅದನ್ನ ನಿಜ ಮಾಡೋದಾದ್ರೆ ಏನಲ್ಲಿ ಒಕ್ಕಲಿಗರು 9,000 ಬರ್ತಾರಲ್ಲ, ಆ 9,000 ಒಕ್ಕಲಿಗರು ಮತ್ತು ಲಿಂಗಾಯತರು ಬಾಸೂರು ಚಂದ್ರೇಗೌಡರು ಕ್ಯಾಂಡಿಡೇಟ್ ಆಗಿರೋದ್ರಿಂದ JDS ಇಲ್ಲಿ ಇನ್ಕೆ ಸ್ವಲ್ಪ ಮಟ್ಟದಲ್ಲಾದ್ರೂ ಕೂಡ 45,000 ಇರುವಂತ ಲಿಂಗಾಯತರ ಓಟನ್ನ ಸ್ವಲ್ಪ ಡಿವೈಡ್ ಮಾಡಿದ್ರೆ ಅದರ ಒಂದು ಲಾಭ ಕುಮಾರ್ ಬಂಗಾರಪ್ಪನವ್ರಿಗೆ ಆಗಲ್ಲ ಅಂತ ಬಂದ್ರೆ ಅದು ಕೂಡ ಏನಾದರೂ ಇವರಿಗೆ ಹೆಲ್ಪ್ ಆಗ್ಬೋದು. ಅಂದ್ರೆ ಭಾವನೆಗಳು ಅಂತ ನಾನು ಹೇಳ್ತಾ ಇರೋದು ಎಲೆಕ್ಟ್ರಲ್ ಭಾವನೆಯಲ್ಲಿ ಮಾತನಾಡ್ತಾ ಇದ್ದೀನಿ. ಇನ್ನು SC ST ಮತ್ತು ಕುರುಬ ಹಾಲು ಮತಸ್ಥರು ಏನಿದ್ದಾರೆ ಗಂಗಾ ಮತಸ್ಥರು, ಆ ಕುರುಬ ಸಮುದಾಯ ಮತ್ತು SC ST. ಸೊ ಸಿದ್ದರಾಮಯ್ಯ ಒಂದು ಭಾವನೆ ಅಂತ ಕನ್ಸಿಡರ್ ಮಾಡಿದ್ರೆ ಕುರುಬ ಸಮುದಾಯಕ್ಕೆ, DK ಶಿವಕುಮಾರ್ ಒಂದು ಭಾವನೆ ಅಂತ ಕನ್ಸಿಡರ್ ಮಾಡಿದ್ರೆ ಒಕ್ಕಲಿಗ ಸಮುದಾಯಕ್ಕೆ, ಸ್ವಂತ ಮತಶಕ್ತಿ ಅದನ್ನು ಅವರು ವೈಯಕ್ತಿಕವಾಗಿ ಈಡಿಗ ಸಮುದಾಯದಿಂದ 65,000 ಮತ ಏನಿದೆ ಅದರಲ್ಲಿ ತಮ್ಮದೇ ಆದಂಥ ಏನು ಭಾವನಾತ್ಮಕವಾಗಿ ಏನಾದರೂ ಬೆಸುಗೆಯನ್ನು ಒಳಗೊಂಡಿದ್ರೆ ಅವ್ರ ಸ್ವಂತ ವೋಟ್ ಬ್ಯಾಂಕ್ ಇದೆ. ಸೊ ಈ ಒಂದು ವೋಟ್ ಬ್ಯಾಂಕ್ ಭಾವನೆಗಳ ಆಧಾರದಲ್ಲಿ ನೀವು ಪದೇ ಪದೇ ಹಿಡಿತಾರೆ, ಈಶ್ವರನ ತುಂಬ ಸಲ ಹಿಡಿದಿರಾ, ಒಂದು ಸೀಟ್ ಕೂಡ ಮ್ಯಾಟರು, ಆ ಒಂದು ಸೀಟ್ಗಿರುವಂಥ ಒಂದು ವೋಟ್ ಕೂಡ ಮ್ಯಾಟರ್ ಅಂತ. ಸೊ ಇದು ಒಂದು ಅರ್ಥಮೆಟಿಕ್. ಜೊತೆಗೆ ಶಿವಣ್ಣ ಅನ್ನೊಂದು ಫ್ಯಾಕ್ಟ್ರು 1,000 ಇರಲಿ, 2,000 ಇರಲಿ, 3,000 ಇರಲಿ, ಅಕಸ್ಮಾತ್ ಬೇಕಿರುವಂತ 1,500 ಇರಲಿ, ಅದೇ ಆಗಿರ್ಬೋದು. ಆ ಅಂತರವನ್ನ ತಗ್ಗಿಸ್ಲಿಕ್ಕೆ ಅನುಕೂಲ ಆದ್ರೆ ಇದೊಂದು ಜೆಸ್ಚರ್ ಅನುಕೂಲ ಆಗ್ಲಿ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಏನು ಮಾಡ್ಕೊಂಡಂತ ಒಂದು ಏನು ಲೆಕ್ಕಾಚಾರ ಅಂತ ಕಾಣಿಸ್ತಾ ಇದೆ. ಆಯ್ತು, ಅದು 13 ಗೊತ್ತಾಗುತ್ತೆ ಲೆಕ್ಕಾಚಾರ ವರ್ಕೌಟ್ ಆಯ್ತೋ ಇಲ್ವೋ ಅಂತ. ಅಲ್ಲಿಂದ ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಕದನ. ಅದೇ ನಮ್ಗೇನು ಹೊಸ ವಿಷಯನೂ ಅಲ್ಲ.